ನಾನು ಮೊದಲಿಗೆ ಧ್ಯಾನ ಕಲ್ತಿದ್ದು ಲಲಿತಾ ನಾರಾಯಣ್ ಬಗ್ಗ ಮೇಡಮ್ ಅವರಿಂದ. ನಾನು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಹೇಗಿದ್ದೆ ಅಂತ ಅಂದರೆ, ಒಂದು ಸ್ವಲ್ಪ ಏನಾದರೂ ಕೆಲಸ ಬಂತು, ಅದು ನನಗೆ ಕೈಲಿ ಆಗ್ತಾ ಇದ್ದಿಲ್ಲ ಅಂದರೆ ತುಂಬ ಸಿಟ್ಟು, ಅಳು ಬರೋದು, ನನ್ನ ಕಡೆಯಿಂದ ಯಾವುದೂ ಕೆಲಸ ಆಗಲ್ಲ ಅನ್ನೋ ಮನೋಭಾವನೆ ನನ್ನಲ್ಲಿತ್ತು. ನಾನು ಹೀಗಾಗಿ 4 ಗೋಡೆಗೆ ಸೀಮಿತ ಆಗಿದ್ದೆ. ಅದಲ್ಲದೆ ನನ್ನ ಅನಾರೋಗ್ಯ ಸಮಸ್ಯೆ ಕೂಡ, ನನಗೆ ಕ್ಯಾಲ್ಸಿಯಂ ಸಮಸ್ಯೆ ಇತ್ತು. ನನಗದು ಗೊತ್ತಾಗಿದ್ದು ನನ್ನ ಡೆಲಿವರಿ ಆದಮೇಲೆ. ಕ್ಯಾಲ್ಸಿಯಂ ಸಮಸ್ಯೆ ತುಂಬ ಇದರಿಂದ ಕಾಲುಗಳು ಕೀಲು ಹಿಡ್ಕೊಳೋದು, ಆಮೇಲೆ ತುಂಬ ವೀಕ್ನೆಸ್, ಇವೆಲ್ಲ ನನಗೆ ಇತ್ತು. ನಂತರ ಅದ್ರ ಜೊತೆಗೆ ಮತ್ತೆ ನನಗಿದ್ದು ನನ್ನ ಮಗನ ಬಗ್ಗೆ. ನನ್ನ ಮಗನಲ್ಲಿ ಏಕಾಗ್ರತೆ ಕೊರತೆ ಇತ್ತು. ಎಲ್ಲ ಡಾಕ್ಟರ್ಸಿಗೆ ತೋರಿಸಿದ್ದೆ, ಎಲ್ಲರ ಕಡೆ ತೋರಿಸಿದ್ರು ಕೂಡ ಅವನಲ್ಲಿ ಏನೂ ಬದಲಾವಣೆ ಆಗಿದ್ದಿಲ್ಲ. ನನಗೆ ಮೊದಲು ನಾನು ಯೋಗ ಕಲಿತಾ ಇದ್ದೆ ನನ್ನ ಆರೋಗ್ಯಕ್ಕೋಸ್ಕರ ಮತ್ತು ಮಗನ ಒಂದು ಏಕಾಗ್ರತೆ ಬರಬೇಕು ಅಂಥೇಳಿ, ಪ್ರಾಣಾಯಾಮಗಳನ್ನು ಮಾಡಲಿಕ್ಕೆ ಅಂಥೇಳಿ ನಾನು ಯೋಗ ಕ್ಲಾಸಿಗೆ ಹೋದೆ. ನಂತರ ನಾನು ಗಂಗಾವತಿಗೆ ಬಂದ ಮೇಲೆ ಒಂದು ಮನೆಗೆ ಪೇಪರ್ಗಳನ್ನ ತರಿಸ್ತಾ ಇದ್ವಿ. ಪಾಂಪ್ಲೆಂಟ್ ಬಂತು, ಅದರಲ್ಲಿ ಪೇಪರ್ ತರಿಸ್ತಾ ಇದ್ವಿ, ಮನೆಗೆ ಪಾಂಪ್ಲೆಂಟ್ ಬಂತು. ನೋಡಿದೆ ಪಾಂಪ್ಲೆಂಟಲ್ಲಿ ಏನು ಬರೆದಿದ್ದಾರೆ. ನನಗೆ ಧ್ಯಾನ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ನಾನು ಧ್ಯಾನ ಅಂತ ವರ್ಡ್ ಕೇಳಿದ್ದೆ ಆ ಪಾಂಪ್ಲೆಂಟ್ ಮುಖಾಂತರ. ನೋಡಿದಾಗ ಅದರಲ್ಲಿ ಧ್ಯಾನದ ಲಾಭಗಳು ಇದು ಮಕ್ಕಳ ಅಲ್ಲಿ ಏನಿತ್ತು ಅಂದರೆ ಏಕಾಗ್ರತೆ ಕೊರತೆ, ನೆನಪಿನ ಶಕ್ತಿ, ಸಂಪೂರ್ಣ ಆರೋಗ್ಯ, ಆತ್ಮವಿಶ್ವಾಸ, ನಮ್ಮ ಜೀವನದ ಗುರಿ ಸ್ಪಷ್ಟತೆ. ಇದು ಆ ಪಾಂಪ್ಲೆಂಟ್ ನನಗೆ ಹೇಗೆ ಅನ್ನಿಸ್ತಪ್ಪ ಅಂದರೆ, ಇದು ನನಗೋಸ್ಕರನೇ ಆಗಿದೇನೋಪ್ಪ ಅನ್ನೋ ರೀತಿಯಲ್ಲಿತ್ತು. ಆವಾಗ ನಾನು ಅಲ್ಲಿ ಮಾಸ್ಟರ್ಸ್ ಹೆಸರುಗಳಿದ್ದು, ನಾನು ಅಲ್ಲಿ ಲಲಿತಾ ನಾರಾಯಣ್ ಬಗ್ಗ ಮೇಡಮ್ ಅವ್ರದ ಹುಡ್ಕೊಂಡು ಹೋದೆ. ಮೇಡಮ್ ಅವ್ರ ಹತ್ರ ನಾನು ಅಲ್ಲಿ ಅವ್ರ ಹತ್ರ ಹೋಗಿ 10 ನಿಮಿಷ ಧ್ಯಾನ ನನಗೆ ಅವ್ರು ಹೇಳ್ಕೊಟ್ಟಿದ್ದು. 10 ನಿಮಿಷ ಧ್ಯಾನ ನನ್ನ ಜೀವನವನ್ನೇ ಬದಲಿಸಿತ್ತು. ಇವತ್ತು ಇಲ್ಲಿಂದ ನಾ ಮಾತಾಡ್ಲಿಕ್ಕೆ ಕಾರಣ ನನ್ನ 10 ನಿಮಿಷ ಧ್ಯಾನ. ನನಗೆ ಮೇಡಮ್ ಅವ್ರು ಧ್ಯಾನ ಹೇಳ್ಕೊಟ್ರು. ಪತ್ರಿ ಸರ್ ಫೋಟೋ ಇತ್ತು, ಮೇಡಮ್ ಅವ್ರು ತೋರಿಸಿದ್ರು, ಇಲ್ಲ ಟೇಬಲ್ ಮೇಲೆ ಇಟ್ಟಿದ್ರು. ಇವ್ರು ನಮ್ಮ ಗುರುಗಳು, ಇವರೇ ಧ್ಯಾನ ಹೇಳ್ಕೊಟ್ಟಿದ್ದು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ನನಗೀಗ ಗುರು ಮುಖ್ಯ ಅಲ್ಲ, ನನಗೆ ನನ್ನ ಆರೋಗ್ಯ ಬೇಕು, ನನ್ನ ಮಗನಿಗೆ ಏಕಾಗ್ರತೆ ಕೊರತೆ ಬೇಕು. ನನಗೆ ಗುರು ಅವ್ರ ಮುಖನೇ, ಪತ್ರಿ ಸರ್ ನಾನು ಫೋಟೋನೇ ಲಕ್ಷ ಕೊಟ್ಟಿಗೆ ನೋಡಲಿಲ್ಲ. ಮೇಡಮ್ ಅಂದರು ಆಮೇಲೆ PMC ಕನ್ನಡ ನೋಡು ಅಂಥೇಳಿ. ಅವಾಗ ಈ ಶ್ವಾಸದ ಮೇಲೆ ಧ್ಯಾಸ ಅಂದಾಗ, ಏನಿದು ಶ್ವಾಸದ ಮೇಲೆ, ಯಾಕೆ ಆ ಶ್ವಾಸವನ್ನು ಗಮನಿಸಬೇಕು, ಯಾಕೆ ಹೇಳ್ಯಾರ ಅಂಥೇಳಿ PMC ಕನ್ನಡ ಸರ್ಚ್ ಮಾಡ್ತಾ ಪತ್ರಿ ಸರ್ ಅವ್ರು ಹೇಳಿದ್ವೆಲ್ಲವೂ ನನಗೆ ಅರ್ಥ ಆಗ್ತಾ ಬಂತು. ಅಯ್ಯೋ, ನಾನು ಅವತ್ತು ಸರಿಯಾಗಿ ಪತ್ರಿ ಸರ್ ಫೋಟೋನೇ ನಾನು ನೋಡಿಲ್ಲಲ್ಲ. ನನಗೆ ಏನಾಗಿತ್ತು ಮುಖ್ಯ, ನನಗೆ ಆರೋಗ್ಯ ಸುಧಾರಿಸ್ಬೇಕು, ನನ್ನ ಮಗನಲ್ಲಿ ಏಕಾಗ್ರತೆ ಶಕ್ತಿ ಬರಬೇಕು, ನೆನಪಿನ ಶಕ್ತಿ ಬರಬೇಕು ಅನ್ನೋದಂದೆ. ಆಮೇಲೆ ನಾನು ಅವ್ರನ್ನ ಸರ್ ಎಲ್ಲ ವಿಡಿಯೋಗಳನ್ನ ಫಾಲೋ ಮಾಡ್ತಾ 10 ನಿಮಿಷ ಧ್ಯಾನನ ನಾನು 3 ತಾಸಿಗೆ ಕನ್ವರ್ಟ್ ಮಾಡ್ಕೊಂಡು, ಇಲ್ಲೇನಿದೆ ಇದರಲ್ಲಿ ಏನೋ ಇದೆ ಅಂತ 3 ತಾಸಿಗೆ ಮಾಡಿದೆ. ಮಾಸ್ಟರ್ಸ್ ನಾನು ಏನು ಮಾಡ್ತಾಯಿದ್ದೆ ಫಸ್ಟಿಗೆ ಅಂದರೆ, ಧ್ಯಾನ ಕೂತ್ಕೊಂಡಾಗ ನನ್ನ ಆರೋಗ್ಯ ಸರಿಯಾಗಿ ಆಗಬೇಕು, ನನ್ನ ಮಗನಲ್ಲಿ ಏಕಾಗ್ರತೆ ಬರಬೇಕು, ಹೀಗೆ ಅಂದ್ಕೊಂಡು ಕೂಡ್ತಾಯಿದ್ದೆ. ನನಗದು ಯಾವ ರೀತಿ ವರ್ಕ್ ಆಗಲೇ ಇಲ್ಲ. ನನಗೆ ಕ್ಯಾಲ್ಸಿಯಂ ಅಂಶನೂ ಕಡಿಮೆ ಆಗಲಿಲ್ಲ ನನ್ನ ದೇಹದಲ್ಲಿ, ನನ್ನ ಮಗನಲ್ಲಿ ಆಗಲಿಲ್ಲ. ಆವಾಗ ಮೇಡಮ್ ಅವ್ರು ಹೇಳಿದರು, ವಿಶ್ವಕ್ಕೋಸ್ಕರ ನಾವು ಕೆಲಸ ಮಾಡಬೇಕು, ಪತ್ರಿಜಿಯವರ ಕಾನ್ಸೆಪ್ಟಿಗೆ ಒಂದಾಗಬೇಕು ನಾವು ಅಂದಾಗ, ಅವಾಗಿಂದ ನಾನು ನನ್ನ ಥಾಟನ್ನು ಚೇಂಜ್ ಮಾಡಿದೆ. ಅವಾಗಿಂದ ನಾನು ಪತ್ರಿ ಸರ್ ವರ್ಡ್ ಆದ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ತಿಗೆ ಒಂದಾಗ್ತೀನಿ ಅಂದಾಗ, ಅದೇ ರೀತಿಯಲ್ಲಿ ಮೇಡಮ್ ಅವರು ಅವಾಗ ಸಸ್ಯಾಹಾರ ರ್ಯಾಲಿಯನ್ನು ಪ್ರಾರಂಭ ಮಾಡಿದರು. ಆ ರ್ಯಾಲಿಗೆ ಹೋಗ್ತಾ ನಾನು ನನ್ನ ಕರ್ಮಗಳನ್ನು ಕಳ್ಕೊತಾ, ನನ್ನ ಆರೋಗ್ಯ ಕಡೆ ನಾನು ಲಕ್ಷ್ಯನೇ ಕೊಡಲಿಲ್ಲ. ಬರೀ ನಾನು ಧ್ಯಾನ ಪ್ರಚಾರಕ್ಕೆ ಹೋಗೋದು, ಸಸ್ಯಾಹಾರ ರ್ಯಾಲಿಗಳಿಗೆ ಭಾಗವಹಿಸೋದು, ಇದೇ ರೀತಿ ಮುಂದುವರಿಸ್ತಾ ಹೋದಾಗ ನಾನು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ತಗೋತಾ ಇದ್ದೆ. ಆಮೇಲೆ ಒಂದು ಪೇನ್ ಕಿಲ್ಲರ್, ಒಂದು ಕ್ಯಾಲ್ಸಿಯಂ, ಬೆಳಗ್ಗೆ ಒಂದು ವಿಟಮಿನ್ ಟ್ಯಾಬ್ಲೆಟು, ರಾತ್ರಿ ಕ್ಯಾಲ್ಸಿಯಮ್ದು, ಮತ್ತು ಯಾವಾಗಾದರೂ ಪೇನ್ ಬರುತ್ತೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರು.
ಪೇನ್ ಕಿಲ್ಲರ್ ಅದನ್ನು ಉಪಯೋಗ ಮಾಡ್ತಾರೆ. ಇಷ್ಟು ನಂದು ತಿಂಗಳ ತಗೋತಾ ಹೋದ್ವಿ. ನಾನು ಇದರಲ್ಲಿ ಭಾಗವಹಿಸ್ತಾ ಅದುವರಲ್ಲಿ ನಾನು ಇದರಲ್ಲಿ ತೊಡಗಿಸಿದಾಗಲಿಂದ ಫಸ್ಟಿಗೆ ವಾರದಲ್ಲಿ 2 ಪೇನ್ ಕಿಲ್ಲರ್ ನನಗೆ ಅವಶ್ಯಕವಾಗಿ ಬೇಕಾಗಿತ್ತು. ಆ ಪೇನ್ ಕಿಲ್ಲರ್ಗಳು ಹಾಗೆ ಉಳಿದ್ಬಿಟ್ಟು ಒಂದು ಮಂತ್ಲಿ ನಾವು ಟ್ಯಾಬ್ಲೆಟ್ಗಳನ್ನ ತರ್ತಾ ಇದ್ವಿ. 7 ರಿಂದ 8 ಟ್ಯಾಬ್ಲೆಟ್ಗಳು ಹಾಗೆ ಉಳ್ಕೊಂಬಿಟ್ಟು ಇದೇನಿದು ಟ್ಯಾಬ್ಲೆಟ್ ಯಾಕೆ ಈ ಸಲ ಖರ್ಚೆ ಆಗಿಲ್ಲಲ್ಲ, ನನಗೇನು ನೋವು ಬರಲಿಲ್ಲಲ್ಲ, ಯಾಕೆ ನೋವು ಬರಲಿಲ್ಲ ಅಂತಂದಾಗ ನೋಡೋಣ ಹಾಗಾದರೆ ತೋರಿಸೋಣ ಕ್ಯಾಲ್ಸಿಯಂ ನನ್ನ ದೇಹದಲ್ಲಿ ಎಷ್ಟಿದೆ ನೋಡೋಣ ಅಂಥೇಳಿ ನೋಡಿದೆ. ಆಮೇಲೆ ನನಗೆ ಅದಕ್ಕಿಂತ ಮುಂಚೆ ಒಂದು ಥಾಟ್ ಬಂತು, ಬೇಡ ನಾನೇ ಪ್ರಯೋಗ ಮಾಡೋಣ ಅಂಥೇಳಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಬಿಟ್ಕೋತಾ ಬಂದೆ. ಒಂದು ದಿನ ಬಿಟ್ಟು ಒಂದಿನ, 2 ದಿನಕ್ಕೊಮ್ಮೆ, ವಾರದಲ್ಲಿ ಒಂದು, ಹೀಗೆ ಬಿಡ್ತಾ ನನ್ನ ಆ ಗುಳಿಗೆಗಳನ್ನು ಪೂರ್ತಿ ಬಿಟ್ಟು ಮತ್ತು ಡಾಕ್ಟರ್ ಸಲಹೆನ ತೊಗೊಂಡೆ. ನನಗೆ ಈ ರೀತಿ ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಒಳಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂತು, ನನಗೇನು ಇಲ್ಲ. ಯಾಕಂದರೆ ಅದು ರೋಗ ಎಲ್ಲಿಂದ ಬರ್ತಾ ಇತ್ತಂದರೆ ನನ್ನ ನೋವುಗಳಿಂದ. ಹೀಗೆ ಬಂದ ನಾವು ನೋವುಗಳು ಕಡಿಮೆ ಆಗಿ ಈ ಕಡೆ ನಾನು ಒಲವಿದ್ದಾಗ ಅವೆಲ್ಲ ನನ್ನ ಕಡಿಮೆ ಆಗ್ತಾ ಬಂತು. ನನಗೆ ಈಗ ಕ್ಯಾಲ್ಸಿಯಂ ಕಡಿಮೆ ಆಗಿದೆ. ಆಮೇಲೆ ನನ್ನ ಮಗನೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದಾನೆ. ಅವನಲ್ಲಿ ವಿಪರೀತ ಮಾತಾಡ್ತಾ ಇದ್ದ. ನಂತರ ಪದೇ ಮಾತಾಡೋದು, ಓದಿನ ಕಡೆ ಅಂತೂ ಅವನಲ್ಲಿ ಏನು ಗಮನನೇ ಇದ್ದಿದ್ದಿಲ್ಲ. ಆದರೆ ಈಗ ಅವ್ನು ಧ್ಯಾನಕ್ಕೆ ಬಂದಮೇಲೆ ಅವನು 1 ತಾಸು ಧ್ಯಾನ ಮಾಡಿ ಅಭ್ಯಾಸ ಮಾಡ್ತಿದ್ದಾನೆ. ಈಗ ಚೆನ್ನಾಗಿದ್ದಾನೆ. ಮೊನ್ನೆ SLC ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗೆದಾನೆ. ಈಗ ಸೈನ್ಸನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. ಅವನು ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ಈ ರೀತಿ ಧ್ಯಾನಕ್ಕೆ ಬಂದಮೇಲೆ ನನ್ನಲ್ಲಿ ಆದ ಬದಲಾವಣೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.